ಸಂರಕ್ಷಣೆ ಆಗಬೇಕು. ಪರಿಸರದಲ್ಲಿ ಗಿಡ ಮರ ಬೆಳಿಬೇಕು, ಎಲ್ಲ ಕಡೆ ಹಸಿರು ಕಾಣಬೇಕು ಅಂತ ಈ ವಿಚಾರಧಾರೆ ಇವತ್ತಿಂದಲ್ಲ. ನಮ್ಮ ತಾತಕ್ಕಿಂತ ಮತ್ತೆ ಯಾರಿರ್ತಾರೆ, ಮುತ್ತಾತ ಅವ್ರ ಕಾಲದಿಂದ ನಡೆದಿತ್ತು. ಹಾಗೆ ನಮ್ಮ ಕಡೆ ನೋಡಿ, ಈ ಭಾಗದಲ್ಲಿ ಇಷ್ಟು ಅರಣ್ಯ ಬೆಳೆದಿದೆ, ಅದಕ್ಕೆ ಸಂರಕ್ಷಣೆ ಕೊಡ್ತಾ ಇದೆ ಸರ್ಕಾರ. ಮುಂಚೆ ಎಷ್ಟು ಅರಣ್ಯದಲ್ಲಿ ಲೂಟಿ ಆಗ್ತಿತ್ತು, ಇದೆಲ್ಲ ಬಂದಾಗಿದೆ. ಯಾಕಂದ್ರೆ ಈ ಪರಿಸರ ಬೆಳೆದ್ರೆ, ಪರಿಸರ ಚೆನ್ನಾಗಿದ್ರೆ ಮಾನವನ ಜೀವನ ಸುಗಮವಾಗಿ ನಡೀತದೆ. ಮಳೆ ಆಗಬೇಕಾದ್ರೆ ಪರಿಸರ ಗಿಡ ಮರ ಬೆಳಿಬೇಕು, ಅವು ಆಕರ್ಷಣೆ ಮಾಡ್ತವೆ. ಹಾಗಾಗಿ ವನ ಉತ್ಸವ ಅಲ್ಲ, ಪರಿಸರ ಜನ ವನೋತ್ಸವ ಒಂದು ಬಹಳ ಪವಿತ್ರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕು. ಕೆಲವು ವರ್ಷಕ್ಕೆ ಒಮ್ಮೆ ಕರೀಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೀತಾರೆ. ಅವರು ಎಲ್ಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಮ್ಮೆ ಕರೀತಾರೆ. ಅವರು ಒಮ್ಮೆ ನಾವು ಬಂದು ಹೋದ್ರೆ ಮುಗಿದೋದು ಅವ್ರ ಪರಿಸರದ ಮುಗಿತು, ಅವ್ರದ್ದು ವನೋತ್ಸವ ಮುಗೀತು. ಇದು ನಿರಂತರ ಮಾಡ್ರಿ, ನಾನು ಬರ್ಬೇಕಂತೇನಿಲ್ಲ. ತಿಂಗಳ ಒಂದು 2 ಸಲ ಪ್ರೋಗ್ರಾಮ್ ಹಾಕೊಡ್ರಿ, 25 ಸಲ ಹಾಕೊಡಿ. ಏನಾಗೋದ್ರು ನಿಮ್ಮ ಗಿಡ ಅಥವಾ ಹಚ್ಚೋದು ನಿಮಗೂ ಪಬ್ಲಿಸಿಟಿ ಸಿಗ್ತದೆ, ಒಳ್ಳೆ ಆಗ್ತದೆ. ಈಗ ಅರಣ್ಯಕ್ಕೆ ಸಂರಕ್ಷಣೆ ಕೊಟ್ಟಿರಿ ನೋಡಿ. ಮುಂಚೆ ಅರಣ್ಯಗಳು ಕೂಪ್ಗಳು ಕೊಡ್ತಿದ್ರು ಕಟ್ ಮಾಡ್ಲಿಕ್ಕೆ. ಈಗ ಡೆಡ್ ಅಂಡ್ ವಾಲಂಟ್ರಿ ಬಿಟ್ರೆ ಬೇರೆ ಗಿಡ ಕೈ ಹಿಡಿದು ಬರೋದಿಲ್ಲ. ಯಾಕೆ? ಮಳೆ ಇಲ್ಲ, ಜನರ ಜೀವನ ಮೇಲೆ ಪರಿಣಾಮ ಆಗ್ತಾ ಇದೆ, ದುಷ್ಪರಿಣಾಮಗಳು ಆಗ್ತಾ ಇದೆ. ಹಾಗಾಗಿ ವನಮಹೋತ್ಸವ ಕಾರ್ಯಕ್ರಮ ಬಹಳ ಹಳೆ ಕಾರ್ಯಕ್ರಮ. ಇದು ನಮ್ಮ ತಾತ ಕಾಲದಿಂದ ನಡೆದಿದ್ದ ಕಾರ್ಯಕ್ರಮ, ಹೊಸ ಕಾರ್ಯಕ್ರಮ ಅಲ್ಲ ಇದು. ಹಾಗೆ ಇದು ನಿರಂತರ ನಡಿಬೇಕು. ಈ ಕಾರ್ಯಕ್ರಮದಲ್ಲಿ ಜನ ಉತ್ಸಾಹದಿಂದ ಭಾಗವಹಿಸಬೇಕು. ಪ್ರತಿಯೊಬ್ಬರು ಪ್ರತಿನಿಧಿ ಮಾಡಬೇಕು. ವರ್ಷಕ್ಕೆ ನಾವೊಂದು ಮರ ಹಚ್ತೇವೆ, ಗಿಡ ಹಚ್ತೇವೆ. ನನ್ನ ಮನೆ ಬರ್ರಿ, ನನ್ನ ಮನೆ ಹಿತ್ತಲ ನೋಡ್ರಿ ಹೇಗದೆ, ನನ್ನ ತಾಯಿ ಮಾಡಿದ್ದು. ನನ್ನೊಂದು ಹೊಲ ಅದೇ ಇಲ್ಲಿ ಹೋಗಿ ನೋಡ್ರಿ. ಇವತ್ತು ಬರ್ತಾ ಇದ್ದಾವೆ ಬೆಳಗಾದಿಂದ ಮ್ಯಾಂಗೋ ಟ್ರೀಸ್ ಹಸ್ಲಿಕಟ್ಟೆ. ಫಲಾನು ಆಯಿತು, ಪರಿಸರ ಸಂರಕ್ಷಣೆ ಆಯಿತು. ಸ್ವಾರ್ಥ ನಿಸ್ವಾರ್ಥ ಎರಡೂ ಇರಬೇಕು. ಆ ದಿಕ್ಕಿನಲ್ಲಿ ಅರಣ್ಯ ಇಲಾಖೆಯಿಂದ ಈ ಕಾರ್ಯಕ್ರಮ ಆಗಿದೆ. ಅವರನ್ನು ಅಭಿನಂದಿಸ್ತೇನೆ. ದೇವಪುರದವರೇ ಅವ್ರನ್ನ ಖಂಡಿಸ್ತಾರೆ.